ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಇಂದು ದಿನಾಂಕ 29/5/2026 ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ರವಿಚಂದ್ರ ದೇವಪ್ಪ ಮಾದರ ಎಂಬ ಯುವಕನನ್ನು ಬಾಗೇವಾಡಿ ತಾಲೂಕಿನ ಅಂಗರಗಿ ಕ್ರಾಸ್ ಬಳಿ ಕ್ರೂರ ಮತ್ತು ಬರ್ಬರವಾಗಿ ಮಾಡಿದ ಕೊಲೆಯನ್ನ ಖಂಡಿಸಿ ತಪ್ಪಿತಸ್ಥರನ್ನ ತಕ್ಷಣವೇ ಬಂಧಿಸಲು ಹಾಗೂ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ದಿನಾಂಕ 1/6/2026 ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸುವ ಕುರಿತು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ಸಭೆಯನ್ನ ಉದ್ದೇಶಿಸಿ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಇ ಕಟ್ಟಿಮನಿ ಮಾದರ ಮಾತನಾಡಿ, ಈ ಒಂದು ಕ್ರೂರತೆಯನ್ನ ಮೆರೆದಂತಹ ವ್ಯಕ್ತಿಗಳನ್ನ ಬಂಧಿಸಲು ನಾವು ಒಟ್ಟಾಗಿ ಹೋರಾಟ ಮಾಡಬೇಕು, ಎಲ್ಲಾ ಸಮುದಾಯದವರು ಹೋರಾಟದಲ್ಲಿ ಭಾಗವಹಿಸಬೇಕೆಂದು ಹೇಳಿದ್ರು. ಡಿಎಸ್ಎಸ್ ನಾಗವಾರ ಬಣದ ಬೆಳಗಾವಿ ವಿಭಾಗದ ಸಂಚಾಲಕರಾದ ದೇವೇಂದ್ರ ಆದಿಮನಿ ಮಾತನಾಡಿ, ಕೊಲೆಗಡುಕರಿಗೆ ಶಿಕ್ಷೆ ಮತ್ತು ನೊಂದ ಯುವಕನ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕಾರ್ಯಕ್ಕೆ ಪ್ರತಿಭಟನೆಯ ಅವಶ್ಯಕವಿದ್ದು ಎಲ್ಲರೂ ಒಟ್ಟಾಗಿ ಸರ್ಕಾರ ಹಾಗೂ ಸಂಬಂಧಿಸಿದವರ ವಿರುದ್ಧ ಹೋರಾಟ ಮಾಡೋಣ ಎಂದರು. ರಮೇಶ್ ಯ ದೊಡ್ಡಮನಿ ಸಾಸನೂರ ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ ಎಸ್ ಕಾದ್ರೋಳಿ ಬಣ ಅವರು ಮಾತನಾಡಿ, ಎಲ್ಲರೂ ಜಾತಿ ಭೇದ ಮತ್ತು ಧರ್ಮ ಭೇದವಿಲ್ಲದೆ ಹೋರಾಟಕ್ಕೆ ಬೆಂಬಲ ನೀಡಿ ಇಂತಹ ಕೊಲೆಗಡುಕರಿಗೆ ಶಿಕ್ಷೆ ವಿಧಿಸಲು ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಹೇಳಿದರು. ಗೋಪಾಲ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಈ ಸಭೆಯ ರೂಪುರೇಷೆ ಕುರಿತು ಮಾತನಾಡಿದರು. ಈ ಸಭೆಯಲ್ಲಿ ಅಂಬೇಡ್ಕರ್ ಸೇನೆ ತಾಳಿಕೋಟೆ ತಾಲೂಕು ಖಜಾನ್ಸಿ ಪರಶುರಾಮ್ ತಳ್ವಾರ, ಮಿಣಜಿಗಿ ಹಿರಿಯರಾದ ಯಮನಪ್ಪ ಕಟ್ಟಿಮನಿ, ಉಲ್ಗಪ್ಪ ಕಟ್ಟಿಮನಿ, ದ್ಯಾಮಣ್ಣ ಸೋಮನಾಳ, ರಮೇಶ್ ಮಾದರ, ದೇವಪ್ಪ ತುಂಬಗಿ ಮಾದರ, ಶಂಕರಪ್ಪ ದೊಡ್ಮನೆ, ಪರಶುರಾಮ್ ತಳ್ವಾರ, ಅಯ್ಯಪ್ಪ ಸಾಸನೂರ, ನಿಂಗಪ್ಪ ಮಾದರ್, ಬಸವರಾಜ್ ಸಾಸನೂರು ಮತ್ತು ಅನೇಕರು ಉಪಸ್ಥಿತಿಯಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಅದಕ್ಕಾಗಿ ದಯವಿಟ್ಟು ಎಲ್ಲ ನಮ್ಮ ತಾಳಿಕೋಟೆ ತಾಲೂಕಿನ ಹಿರಿಯರಾದ ಯುವಕರು ಹೋರಾಟ ಮಾಡುವ ಯಾವುದೇ ಸಂಘದಲ್ಲಿ ಯಾವುದೇ ಸಮಿತಿಯಲ್ಲಿ ಎಲ್ಲರನ್ನೂ ನಾವೆಲ್ಲರೂ ಕೂಡಿ ಇಲ್ಲಿ ನಮ್ಮ ತಾಳಿಕೋಟೆ ಒಂದೇ ಮಳೆ ಪ್ರವಾಹ ಶ್ರೀಮಂತರಿಂದ ಭಾಗವಾಗಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಮುಂದೆ ಸರ್ಕಾರ ಶಾಸಕರ ಒಂದು ಪ್ರತಿಭಟನೆ ಮಾಡಿ ರ್ಯಾಲಿ ಮುಖಾಂತರ ಬಂದು ಮಾನವ ಸಭೆ ಮಾಡಿ ಅಲ್ಲೇ ಒಂದು ಮಾಡಿ ಒಂದು ಮನೆ ಕೊಟ್ಟಾಗ ಸ್ವಲ್ಪ ನಾವು ಕೂಡ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರದ ಬಲಾಢ್ಯರು ರಕ್ತದ ರಾಜಕೀಯವರು ಏನ್ ಮಾಡಿದ್ರು ರಕ್ಷಿಸಬಹುದು ಅನ್ನೋದನ್ನ ಸ್ವಲ್ಪ ದೇಶಕ್ಕೆ ಯಾರೇ ದೇಶಕ್ಕೆ ಇವತ್ತಿಲ್ಲಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಭೆ ಇದೇ ಸಂಬಂಧ ಸೋಮವಾರ 25/5/2026 ಸೋಮವಾರ ರಾತ್ರಿ ಏನಪ್ಪಾ ಅಂದ್ರೆ ರವಿಚಂದ್ರ ದೇವಪ್ಪ ಮಾದರ್ ಕಾಕಿ ನಾಗಬೇಕಂತ ಒಬ್ಬ ಯುವಕನ 25ನೇ ತಾರೀಕು ರಾತ್ರಿ ದಿನ ಇಡೀ ದಿನ ಏನಂತ ನಮಗೆ ಅಲ್ಲಿ NS ಮದ್ವೆ ಅಂತಕ್ಕಂಥ ಒಂದು ಬಸವ ಬಾಗೇವಾಡಿ ತಾಲೂಕಿನ ಅಂಗಡಿ ಕ್ರಾಸ್ ರವಿಚಂದ್ರ ದೇವಪ್ಪ ಮಾತಾಡ್ತಕ್ಕಂಥ ಒಬ್ಬ ಯುವಕನ ಅಲ್ಲಿ ಕಾರ್ ಏನಂತಂದ್ರೆ ಡ್ರೈವರ್ ಆಗಿ ವರ್ಕ್ ಮಾಡ್ತಾನೆ ಕ್ಯಾಂಪ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾನೆ. ಆ ಒಂದು ಯುವಕನ ಏನಪ್ಪಾ ಅಂದ್ರೆ ಸೋಮವಾರ ದಿನ ಇಡೀ ರಾತ್ರಿ ಏನಪ್ಪಾ ಅಂದ್ರೆ ಅವನ ಚಿತ್ರಹಿಂಸೆ ಬರ್ಬರವಾಗಿ ಕೊಲೆ ಮಾಡಿ ಅವನೊಂದು ನೇನು ಬೀರಸ್ ಏನಪ್ಪಾ ಅಂದ್ರೆ ಅವರು ತೋರಿಸ್ತಾರೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಅವ್ರು ಬೆಳಗ್ಗೆ ಬಂದು ಏನಪ್ಪಾ ಅಂದ್ರೆ ಮಂಗಳವಾರ ಬೆಳಗ್ಗೆ ಅದನ್ನ ನೋಡಿ ಹೋಗಲ್ಲ ಏನಪ್ಪಾ ಅಂದ್ರೆ ಆ ಮನೆಯ ಈ ಹೋರಾಟ ಪ್ರತಿಭಟನೆ ಯಶಸ್ವಾಗ್ತದ. ನಾವು ಇವತ್ತಿಂದ ಟೈಮ್ ಅದ ಅದು ತಾಲೂಕಿನಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ಮೃತ ಆತ್ಮಕ್ಕೆ ಶಾಂತಿ ಸಿಗಲಂತ ಹೇಳುತ್ತಾ ಈ ಪ್ರತಿಭಟನೆಗೆ ನಾನು ಕೂಡ ಇದ್ದೀನಿ, ಬರ್ತಾ ಇದ್ದೀನಿ, ನಾನು ಕೂಡ ಜನ ತರ್ತಾ ಇದ್ದೀನಿ. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಾಥ್ ಕೊಟ್ಟು ಹೋರಾಟಕ್ಕೆ ನಿಲ್ಲೋಣ ಅಂತ ಮಾತನ್ನು ಹೇಳಿ ನನ್ನ ಮಾತು ಅನುಭವ ಕೊಡ್ತೇನೆ. ಜೈ ಹಿಂದ್.
ನೇಣು ಬಿಗಿಯುವ ಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಅದು ಶವ ಕಾಣ್ತಾ ಇತ್ತು. ಅದನ್ನ ಆ ಶವವನ್ನು ಕೆಳಗಿಳಿಸಿ ಆಮೇಲೆ ನೋಡಿದಾಗ ಏನಪ್ಪ ಅಂದ್ರೆ ರಕ್ತ ಸೋರುವುದನ್ನು ಕಂಡು ಆಮೇಲೆ ಬೆಟ್ಟ ತೆಗೆದು ನೋಡಿದಾಗ ಏನಪ್ಪ ಅಂದ್ರೆ ಅವನ ಹೊಟ್ಟೆಗೆ ಚಾಕು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು ಮತ್ತು ಕೆಳಗಿನ ಏನಪ್ಪ ಅಂದ್ರೆ ಕೆಳಗಿನ ಒಂದು ವಸ್ತ್ರಗಳನ್ನು ತೆಗೆದಾಗ ಬಟ್ಟೆಯನ್ನು ತೆಗೆದಾಗ ಯಾವ ರೀತಿ ಇರ್ತಕ್ಕಂಥ ಒಂದು ಅತ್ಯಂತ ವಿಕೃತವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಅವನಿಗೆ ಶಿಕ್ಷಕರು ಏನಂದ್ರೆ ಚಾಕು ಮತ್ತು ಅವನಿಗೆ ಮರ್ಮಾಂಗ ಅವನಿಗೆ ಏನಪ್ಪ ಅಂದ್ರೆ ರೊಟ್ಟಿ ತಂದಲ್ಲಿ ಆ ರೀತಿ ಅವುಗಳನ್ನು ಕೂಡ ಏನಪ್ಪ ಅಂದ್ರೆ ಕಡೆ ತೆಗೆತಕ್ಕಂಥ ಈ ರೀತಿಯಾಗಿ ಭದ್ರವಾಗಿ ಅವನು ಹತ್ಯೆ ಮಾಡಿ ಏನಪ್ಪ ಅಂದ್ರೆ ಅವನು ನೇಣು ಬಿಗಿಯುವ ಏನಪ್ಪ ಅಂದ್ರೆ ಆಗ್ಯಾರ. ಈ ರೀತಿಯಾಗಿರ್ತಕ್ಕಂಥ ಒಂದು ಹತ್ಯೆ ಅತ್ಯಂತ ಗಂಭೀರ ಅತ್ಯಂತ ಏನಪ್ಪ ಅಂದ್ರೆ ವಿಕೃತವಾಗಿರ್ತಕ್ಕಂಥ ಈ ಹತ್ಯೆಯನ್ನು ಮಾಡಿದವರಿಗೆ ಏನಪ್ಪ ಅಂದ್ರೆ ಇನ್ನೂವರೆಗೂ ಕೂಡ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.